ಅಶಿಷ್ಯಂ ಶಾಸ್ತಿಯೋ ರಾಜನ್ ಯಶ್ಚ ಶಿಷ್ಯಂ ನ ಶಾಸ್ತಿ ಚ ಕದರ್ಯಂ ಭಜತೆ ಯಶ್ಚ ತಮಾಹುರು ಮೂಢಚೇತಸಂ. ಯಾವನು ಮೂರ್ಖ ಅಂತ ಕೇಳಿದರೆ, ಯಾರಿಗೆ ತಾನು ಶಾಸನೆ ಮಾಡಬಾರದು, ಯಾರು ನಿನ್ನ ಮಾತು ಕೇಳುವುದಿಲ್ಲ, ಅವರಿಗೆ ನೀನು ಶಾಸನೆ ಮಾಡಿದರೆ ಅವನು ಮೂರ್ಖ. ಯಾರು ಕೇಳ್ತಾರೆ, ನಿನ್ನ ಆಜ್ಞೆಯನ್ನು ಯಾರು ಪರಿಪಾಲನೆ ಮಾಡ್ತಾರೆ, ನಿನ್ನ ಆಜ್ಞೆಯನ್ನ ಪ್ರೀತಿಯಿಂದ ಯಾರು ಸ್ವೀಕಾರ ಮಾಡ್ತಾರೆ, ಅವರಿಗೆ ನೀನು ಅವರಿಗೆ ಶಾಸನೆ ಮಾಡು, ಅವರಿಗೆ ಬೋಧನ ಮಾಡು. ಕೇಳದಿರುವವರಿಗೆ ಯಾಕೆ ಹೇಳ್ತಿ? ನೀನು ವಿನಾಕಾರಣವಾಗಿ ಉಪದೇಶವನ್ನ ಕೇಳದಿರುವವರಿಗೆ ಹೇಳಬಾರದು, ಕೇಳುವವರಿಗೆ ಮಾತ್ರ ಹೇಳಬೇಕು. ಮಾತಾಡಿ ಅಂತ ಹೇಳದ ಹೊರತು ಮಾತಾಡಬಾರದು. ನಾ ಪೃಷ್ಟ ಕಸ್ಯಚಿತ್ ಬ್ರೂಯ. ಹಾಗೆ ನಮ್ಮ ಉಪದೇಶ ಮಾಡಿ ಅಂತ ಯಾರು ಕೇಳೋರಿಗೆ ಬರ್ತಾರೆ ಅವರಿಗೆ ಉಪದೇಶ ಮಾಡಬೇಕು, ಅವರಿಗೆ ಶಾಸನೆ ಮಾಡಬೇಕು. ಇದು ಸರಿ, ಇದು ತಪ್ಪು ಅಂತ ಹೇಳಬೇಕು. ಯಾರೋ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಹೋಗ್ತಾ ಇರುವಾಗ ನೀನು ಮಧ್ಯದಲ್ಲಿ ಹೋಗಿ ಹೀಗ್ ಮಾಡಬಾರ್ದು, ಹಾಗೆ ಮಾಡಬೇಕು, ಅದು ಸರಿ ಅಲ್ಲ, ಇದು ತಪ್ಪು, ಹೀಗೆಲ್ಲ ಹೇಳೋದು ಸರಿಯಲ್ಲ. ವಿನಾಕಾರಣವಾಗಿ ನೀನು ಹೇಳಲಿಕ್ಕೆ ಹೋಗ್ಬೇಡ. ನೀನ್ ಯಾರು ಅಂತ ಕೇಳ್ತಾರೆ, ನಿನ್ ಬೆಲೆ ಹೋಗುತ್ತೆ. ಆದ್ದರಿಂದ ಅಶಿಷ್ಯಂ ಯೋ ಶಾಸ್ತಿಯ ಮತ್ತು ಯಶ್ಚ ಶಿಷ್ಯಂ ನ ಶಾಸ್ತಿ ಚ. ಶಿಷ್ಯ ಅಂದ್ರೆ ಏನರ್ಥ? ಶಿಷ್ಯ ಅಂದ್ರೆ ಏನರ್ಥ? ನೀವು ನನ್ನನ್ನ ಶಾಸನೆ ಮಾಡಿ, ನಿಮ್ಮ ಶಾಸನಕ್ಕೆ ಪಕ್ಕಾದ ನಾನು, ನೀವು ಶಾಸನೆ ಮಾಡಿದರೆ ಸ್ವೀಕಾರ ಮಾಡುವ ನಾನು, ನಿಮ್ಮನ್ನು ನಾನು ತಪ್ಪು ತಿಳಿಯುವುದಿಲ್ಲ, ನೀವು ಶಾಸನೆ ಮಾಡಿದಂತೆ ನಾನು ಪಾಲನೆ ಮಾಡ್ತೇನೆ, ನನಗೆ ತತ್ವೋಪದೇಶವನ್ನು ಮಾಡಿ ಸರಿಯಾದ ದಾರಿ ತೋರಿಸಿ ಅಂತ ಯಾರು ಬಂದಿದ್ದಾನೆ, ಕೇಳ್ತಾನೆ, ಅವನು ಶಿಷ್ಯ. ಅದಕ್ಕಾಗಿಯೇ ಅವನಿಗೆ ಶಿಷ್ಯ ಅಂತ ಕರೆಯೋದು. ಶಾಸ್ತುಂ ಯೋಗ್ಯ ಶಿಷ್ಯ. ಹಾಗಾಗಿ ಶಾಸನ ಮಾಡುವುದಕ್ಕೆ ಯಾರು ಯೋಗ್ಯನೋ ಅವನು ಶಿಷ್ಯ. ಅಂದಮೇಲೆ ಯಾರಿಗೆ ಶಾಸನ ಮಾಡಬೇಕು? ಶಿಷ್ಯನಾಗಿ ಬಂದಿದ್ದಾನೆ ಅವನಿಗೇನು ಶಾಸನೆ ಮಾಡುವುದಿಲ್ಲ. ಯಾರು ಶಿಷ್ಯನಾಗಿ ಬಂದಿಲ್ಲ, ಶಿಷ್ಯನಾಗಿ ಕೇಳಿಲ್ಲ, ನನಗೆ ಉಪದೇಶ ಮಾಡಿ ಅಂತ ಬೇಡಿಲ್ಲ, ಅಂಥವನಿಗೆ ನೀನು ಉಪದೇಶ ಮಾಡ್ತಾ ಇದ್ದಿ. ಈ ಎರಡೂ ಸರಿಯಲ್ಲ. ಅಶಿಷ್ಯರಿಗೆ ಶಾಸನೆ ಮಾಡಬಾರದು, ಶಿಷ್ಯರಿಗೆ ಶಾಸನೆ ಮಾಡದೇ ಇರಬಾರದು. ಏಕಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯೋ ಸಂವಿಭಜ್ಯ ಭೃತ್ಯೇಭ್ಯ ಕೋ ನೃಶಂಸತರಃ ತತಃ. ಕಮ್ಯುನಿಸಂನ ಮೂಲ ಸೂತ್ರವನ್ನ ಮಹಾಭಾರತ ಬಹಳ ಸುಂದರವಾಗಿ ಹೇಳ್ತಾ ಇದೆ, ಬಹಳ ಸುಂದರವಾಗಿ ಹೇಳ್ತಾ ಇದೆ. ಇಷ್ಟು ಚಂದವಾಗಿ ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹೇಳ್ತಾರೆ, ಏಕಸಂಪನ್ನಮಶ್ನಾತಿ, ಒಳ್ಳೆ ಭೋಗವನ್ನು ಮಾಡ್ತಾನೆ ಒಬ್ಬ, ಬೇಕಾದಷ್ಟು ಗಳಿಸಿದ್ದಾನೆ, ನಾನು ಗಳಿಸಿದ್ದೀನಿ ಅಂತ ತನ್ನಷ್ಟಕ್ಕೆ ತಾನು ತಿಳಿದಿದ್ದಾನೆ. ಈ ಗಳಿಕೆಗೆ ನಾನೊಬ್ಬನೇ ಯೋಗ್ಯ, ಈ ಸಂಪಾದನೆ ಮಾಡಿದ್ದಕ್ಕೆ ನಾನೇ ಭೋಗ ಮಾಡುವುದಕ್ಕೆ ಸಮರ್ಥ, ಇನ್ಯಾರೂ ಭೋಗ ಮಾಡಬಾರದು ಅಂತ ತಿಳ್ಕೊಂಡಿದ್ದಾನೆ. ಇಂಥ ಒಬ್ಬ ದಡ್ಡ, ಇಂಥ ಮೂರ್ಖ, ಇವನಂಥ ಮೂರ್ಖ ಮತ್ತೊಬ್ಬರಿಲ್ಲ. ಮನುಷ್ಯ ತಾನು ಗಳಿಸಿದ್ದಕ್ಕೆ ತಾನೊಬ್ಬನೇ ಅಧಿಕಾರಿ ಅಂತ ತಿಳಿದ್ರೆ 100 ಜನರ ಕಣ್ಣು ಅದರ ಮೇಲೆ ಬೀಳುತ್ತೆ, 100 ಜನರ ದ್ವೇಷ ನಿನ್ನ ಮೇಲಾಗತ್ತೆ. ನೀನು ಎಂದೆಂದಿಗೂ ಪ್ರೀತಿ ಪಾತ್ರನಾಗುವುದಿಲ್ಲ, ನಿನ್ನನ್ನ ದ್ವೇಷ ಮಾಡುವವರೇ ಹೆಚ್ಚುತ್ತಾರೆ. ಆದ್ದರಿಂದ ದಯವಿಟ್ಟು ನೀನು ಗಳಿಸಿದ್ದರೊಳಗೆ ಇನ್ನೊಬ್ಬರಿಗೆ ಕೊಡು, ಅವರನ್ನ ಸುಖವಾಗಿಡು. ಅವರನ್ನ ಸುಖದಲ್ಲಿಟ್ಟರೆ ನಿನಗೆ ಸಮಸ್ಯೆ ಆಗುವುದಿಲ್ಲ. ಇಲ್ಲ ಅಂದರೆ ಏನೂ ಆಶ್ಚರ್ಯವಲ್ಲ. ನಿಮ್ಮ ತಮ್ಮನೋ ಅಣ್ಣನೋ ಯಾರೋ ಬೆಳಿಗ್ಗೆ ಬಂದು 7 ಗುಂಡುಗಳನ್ನು ಹಾಕಿ ನಿನ್ನ ಕೊಲ್ಲುವುದರಲ್ಲಿ ಏನು ಆಶ್ಚರ್ಯವಿಲ್ಲ. ಹಾಗಾಗಿ ಹಾಗಾಗಬಾರದು ಅಂತ ಆಗಿದ್ರೆ ಹಾಗೇನ ಮಾಡಬೇಕು? ನಿನಗಿದ್ದದ್ದನ್ನ ನಿನ್ನ ಬಂಧು ಬಳಗದವರಿಗೆ, ಭೃತ್ಯರಿಗೆ ಚೆನ್ನಾಗಿ ಕೊಟ್ಟು ಅವರಿಗೆ ಸುಖಗೊಳಿಸಿ ನೀನು ಸುಖವಾಗಿರು. ನಿನ್ನ ಭೃತ್ಯರಿಗೆ ನೀನು ಸುಖ ಕೊಡದೇ ಇದ್ರೆ ನೀನು ಸುಖವಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. 4 ದಿವಸ ಮಜಾ ಮಾಡಬಹುದು, 4 ದಿವಸ ಮಜಾ ಮಾಡಬಹುದು, ಹೆಚ್ಚು ದಿವಸ ಸುಖ ಪಡ್ಲಿಕ್ಕೆ ಸಾಧ್ಯವಿಲ್ಲ, ಹೆಚ್ಚು ದಿವಸ ಸುಖ ಪಡ್ಲಿಕ್ಕೆ ಆಗುವುದಿಲ್ಲ. ನೀನು ಚೆನ್ನಾಗಿ ಕೊಡಬೇಕು, ನೀನು ಸಮೃದ್ಧವಾಗಿ ಕೊಡು. ಏಕಸಂಪನ್ನಮಶ್ನಾತಿ, ಬಹಳ ಮಹತ್ವದ ಮಾತು, ಬಹಳ ಮಹತ್ವದ ಮಾತು. ಮಹಾಭಾರತ ಇದು ಸಾರಿ ಸಾರಿ ಹೇಳುತ್ತೆ, ಒತ್ತಿ ಹೇಳುತ್ತದೆ. ಏಕಸಂಪನ್ನಮಶ್ನಾತಿ, ಇದಕ್ಕೆ ಸಂವಿಭಾಗ ಅಂತ ಕರೀತಾರೆ. ಭೃತ್ಯರಿಗೆ ಕೊಡೋದು ದಾನ ಅಲ್ಲ,
ದಾನ ಕೊಡಬೇಕಾಗಿದ್ರೆ ಪಾತ್ರರು ಬೇಕು. ಸರಿಯಾಗಿ ತಿಳ್ಕೋಬೇಕು. ನಾವೆಲ್ಲ ತಪ್ಪು ತಿಳಿದಿದ್ದೇವೆ. ದಾನವನ್ನ ಸಂವಿಭಾಗವನ್ನ ಮಿಶ್ರ ಮಾಡಿಬಿಟ್ಟಿದ್ದೇವೆ, ಕೂಡಿಸಿಕೊಂಡಿದ್ದೇವೆ. ಹಾಗಾಗಿ ದಾನವನ್ನ ಸಂವಿಭಾಗ ಅಂತಂತೇವೆ, ಸಂವಿಭಾಗವನ್ನ ದಾನ ಅಂತ ಅಲ್ಲ. ದಾನ ಎನ್ನುವುದು ಪಾತ್ರರಿಗೆ, ಉತ್ತಮ ವಿದ್ಯಾವಂತ, ತಪಸ್ವಿಯಾದ, ಬಡವನಾದ ಬ್ರಾಹ್ಮಣ, ಅವನು ಪಾತ್ರ, ಅವನು ದಾನಕ್ಕೆ ಯೋಗ್ಯ, ಅವನು ದಾನಕ್ಕೆ ಯೋಗ್ಯ. ಆದರೆ ಸಂವಿಭಾಗ ಮಾಡುವುದಕ್ಕೆ ಅವನಲ್ಲ. ಸಂವಿಭಾಗ ಮಾಡೋದು ಅಂದ್ರೇನು? ನೀನಿದ್ದದ್ದನ್ನ ಶೇರ್, ಯು ಶೇರ್ ವಿತ್ ಅದರ್ಸ್. ಈ ಶೇರಿಂಗ್ ಅಂತನ್ನೋ ಕಾನ್ಸೆಪ್ಟ್ ಏನಿದೆ, ಆ ಡಿವಿಡೆಂಡ್ ಕೊಡೋದು ಅಂತ ಅನ್ನೋದೇನು ವಿಚಾರ ಇದೆ, ನೀನು ಗಳಿಸಿದ್ದರೊಳಗೆ ಕೆಲವು ಭಾಗವನ್ನ ಮತ್ತೊಬ್ಬರಿಗೆ ಒದಗಿಸಬೇಕು ಅಂತ ಏನಿದೆ, ಅದು ಶೇರಿಂಗ್. ಆ ಶೇರಿಂಗ್ ಪ್ರೋಸೆಸ್ ಏನಿದೆ ಅದು ಬಡವರಿಗೆ, ಭೃತ್ಯರಿಗೆ, ಸೇವಕರಿಗೆ, ಬಳಗದವರಿಗೆ ಎಲ್ಲರಿಗೆ ಕೊಡಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕೊಡು. ಕೊಟ್ರೆ ನೀನು ಸುಖವಾಗಿರ್ತೀಯ, ಕೊಡದೇ ಇದ್ರೆ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ದಾನ ಮಾಡೋದು ಒಂದು ಭಾಗ. ದಾನ ಇದೊಂದು ವಿಧಿ, ಅದೊಂದು ಬೇರೆ. ಇದು ದಾನಕ್ಕಿಂತಲೂ ಹೆಚ್ಚು ಅವಶ್ಯಕವಾದದ್ದು. ಇದು ಮ್ಯಾಂಡೇಟರಿ. ದಾನ ಪುಣ್ಯಕ್ಕಾಗಿ, ಸಂವಿಭಾಗ ಜಸ್ಟ್ ಫಾರ್ ಸರ್ವೈವಲ್. ನೀನು ಬದುಕಬೇಕಾದ್ರೆ, ಸುಖವಾಗಿರಬೇಕಾದ್ರೆ, ಅವರು ನಿನ್ನನ್ನು ದ್ವೇಷ ಮಾಡಬಾರದು ಅಂತಾದರೆ ನೀನು ಸಂವಿಭಾಗ ಮಾಡು. ನಿನಗೆ ಬಂದದ್ದನ್ನ ಸರಿಯಾಗಿ ಕೊಟ್ಟು ವಿಭಾಗ ಮಾಡಿ ಎಲ್ಲರನ್ನು ಸುಖವಾಗಿಟ್ಟು ನಿನಗೂ ಸುಖದಲ್ಲಿ ಇರ್ತಾರವರು. ಆದ್ದರಿಂದ ಸಂವಿಭಾಗ, ಇದು ಸಂವಿಭಾಗದ ವಿಷಯದಲ್ಲಿ ಹೇಳಬೇಕಾದ್ರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಎಷ್ಟರ ಮಟ್ಟಿಗೆ ಸಂವಿಭಾಗ ಅಂತಂದ್ರೆ, ಪ್ರಾಣಿಗಳು ಮನೆ ಮುಂದೆ ಹೋಗ್ತಾ ಇದ್ರೆ ಅವುಗಳಿಗೆ ತಿನ್ನೋದಕ್ಕೆ ದವಸ ಧಾನ್ಯಗಳನ್ನ, ನೀರು ನಡಿಗಳನ್ನ ಇಟ್ಟು ಅವುಗಳಿಗೆ ಪೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಪ್ಯಾವು ಇಡುವಂತಹ ಒಂದು ಕ್ರಮ ಇದೆಯಲ್ಲ, ನೀರು ಬಾಯಾರಿದವರಿಗೆ ನೀರು ಕೊಡಬೇಕು ಅಂತನೋ, ಆ ಒಂದು ವ್ಯವಸ್ಥೆಯಿಂದ ಪ್ರಾರಂಭವಾಗುತ್ತೆ ಸಂವಿಭಾಗ. ನೀರು ಕೊಡ್ಲಿಕ್ಕೆ ಬೇಕು, ಬಟ್ಟೆ ಕೊಡೋದು ಬೇಕು, ಧಾನ್ಯ ದವಸ ಕೊಡಬೇಕು, ಹಕ್ಕಿಗಳಿಗೆ ಕೊಡಬೇಕು, ಇರುವೆಗೆ ಕೊಡಬೇಕು. ಒಂದು ಕಡೆಗೆ ಶಾಸ್ತ್ರ ಹೇಳ್ತದೆ, ನಿನಗೆ ಸಂತಾನ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಇರುವೆಗಳಿಗೆ ನೀನು ಸಕ್ಕರೆ ಹಾಕಿ ನಿತ್ಯ ಎಲ್ಲಿ ಇರುವೆ ಇದೆ ಹುಡ್ಕೊಂಡು ಹೋಗು, ಅಲ್ಲಿ ಸಕ್ಕರೆ ಹಾಕು. ಆ ಇರುವೆಗಳು ತಿನ್ಲಿ, ಇರುವೆಗಳು ಬೆಳಿಲಿ, ನಿನಗೆ ಅವುಗಳ ಆಶೀರ್ವಾದದಿಂದ ನಿನಗೆ ಸಂತಾನವಾಗುತ್ತೆ. ಸಂತಾನಕ್ಕಾಗಿ ಹೇಳಿದಂತಹ ಅನೇಕ ವಿಧಿಗಳಲ್ಲಿ ಒಂದು ವಿಧಿ ಏನು ಅಂದ್ರೆ, ಇರುವೆಗಳಿಗೆ ನೀನು ಸಕ್ಕರೆ ಹಾಕಬೇಕು. ಇಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಂವಿಭಾಗ ಇದೆ. ಇರುವೆಗಳಿಗೂ, ಮನುಷ್ಯರಿಗಂತೂ ಸರಿಯೇ, ಭೃತ್ಯರಿಗೆ ಕೊಡಬೇಕು, ಹೊಲಮನೆ ಮಾಡೋರಿಗೆ ಕೊಡಬೇಕು, ಅಣ್ಣ ತಮ್ಮಂದ್ರಿಗೆ ಕೊಡಬೇಕು, ಬಂಧು ಬಳಗದವರಿಗೆ ಎಲ್ಲರಿಗೂ ವಿಭಾಗ ಮಾಡಬೇಕು. ಜೊತೆಗೆ ಈ ತರಹದ ಜನರಿಗೂ, ಈ ತರಹದ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೊಡಬೇಕು. ಹಾಗಾಗಿ ಇಂಥ ವಿಧವಾದಂತಹ ಸಂವಿಭಾಗ ಮಾಡಿದಾಗ ಮಾತ್ರ ಇವನಿಗೆ ಪೂರ್ಣವಾದ ಅಧಿಕಾರ. ಬೃಹದಾರಣ್ಯಕದಲ್ಲಿ ಸಪ್ತಾನ್ನೋ ವಿದ್ಯಾ ಅಂತ ಬರುತ್ತೆ. 7 ತರಹದ ಅನ್ನಗಳು, ದೇವರಿಗಾಗಿ 3, ದೇವತೆಗಳಿಗೆ 2, ಮನುಷ್ಯರಿಗೆ 1, ಪ್ರಾಣಿಗಳಿಗೆ ಮತ್ತೊಂದು, ಹೀಗೆ 7 ತರಹದ ಅನ್ನಗಳನ್ನ ಹೇಳ್ತಾರೆ. ಆ 7 ತರಹದ ಅನ್ನದಲ್ಲಿ ಒಂದು ಅನ್ನ, ಆ ಒಂದು ಅನ್ನ ನಾವೆಲ್ಲ ತಿನ್ನುವ, ಊಟ ಮಾಡುವ ಅನ್ನ. ಈ ಅನ್ನ ಏನಿದೆ ಇದನ್ನ ಯಾರು ಉಪಾಸತೆ ಅಂತ ನಮ್ಮ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಯಾರು ತನ್ನದೇ ಅಂತ ತಿಳಿತಾನೆ, ತಾನು ತಿನ್ನುವ ಅನ್ನದ ಮೇಲೆ ಮತ್ತೊಬ್ಬರಿಗೆ ಹಕ್ಕಿಲ್ಲ ಅಂತ ಯಾರಂತಾನೆ, ಅಂಥ ಮನುಷ್ಯ ಅವನು ಕೇವಲಾಘೋ ಭವತಿ ಕೇವಲಾಧಿ. ತಾನೊಬ್ಬನೇ ಊಟ ಮಾಡ್ತಾನೆ, ಆದ್ದರಿಂದ ಅವನು ಕೇವಲ ಅಘ ಅಂದ್ರೆ ಪಾಪವನ್ನ ಮಾತ್ರ ತಿಂತಾನ. ಹಾಗಾಗಿ ನಿತ್ಯದಲ್ಲಿ ತನ್ನ ವಿಭಾಗವನ್ನ, ತಾನು ಉಣ್ಣುವ ಅನ್ನದಲ್ಲಿ ವಿಭಾಗವನ್ನು ಮಾಡಲೇಬೇಕು, ಹಠದಿಂದ ಮಾಡಬೇಕು. ಇಂತಿಷ್ಟು ಭಾಗ ಇದು ನಾನು ಕೊಡ್ತಕ್ಕಂಥದ್ದು. ಹಾಗೆ ತೆಗೆದಿಟ್ಟರೆ ಮಾತ್ರ ತನಗೆ ತಿನ್ನುವ ಅಧಿಕಾರವಿದೆ, ಇಲ್ಲದೇ ಇದ್ರೆ ಇಲ್ಲ. ಆದ್ದರಿಂದ ಸಂವಿಭಾಗದ ವಿಚಾರವನ್ನ ಮಹಾಭಾರತ ಬಹಳ ಸಮರ್ಥನೆ ಮಾಡ್ತದೆ. ಇಲ್ಲಿ ಸ್ವಲ್ಪ ಇದೆ, ಆದರೆ ಮುಂದೆ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬಹಳ ವಿಸ್ತಾರವಾಗಿದೆ. ಹಾಗಾಗಿ ಏಕಸಂಪನ್ನಮಶ್ನಾತಿ ವಸ್ತೆ ವಾಸಶ್ಚ ಶೋಭನಂ ಯೋ ಸಂವಿಭಜ್ಯ ಭೃತ್ಯೇಭ್ಯ ಕೋ ನೃಶಂಸತರಃ ತತಃ. ಅದಕ್ಕಿಂತಲೂ ಕಠೋರನಾದ, ನಿಷ್ಠುರನಾದ, ನೀಚ, ಕ್ರೂರ ಯಾರಿದ್ದಾನೆ? ಯಾರೂ ಇಲ್ಲ ಜಗತ್ತಿನಲ್ಲಿ.
ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ ಭೋಕ್ತಾರೋ ವಿಪ್ರಮುಚ್ಯಂತೆ ಕರ್ತ ದೋಷೇಣ ಲಿಪ್ಯತೆ. ಏಕಃ ಪಾಪಾನಿ ಕುರುತೆ, ಒಬ್ಬ ವ್ಯಕ್ತಿ ಪಾಪವನ್ನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಪಾಪವನ್ನು ಮಾಡ್ತಾನೆ. ಆ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಕ್ಕೆ ಆ ತರಹದ ಅವನ ಕುಟುಂಬವೇ ಆಗಲಿ, ಅವನ ಸಮಾಜವೇ ಆಗಲಿ, ಆ ಜನಾಂಗವಾಗಲಿ, ಆ ಕ್ಲಾನ್ ಕೋಮು, ಅವರಿಗೆ ಕೆಟ್ಟ ಹೆಸರು ಬರುತ್ತೆ, ಅನರ್ಥವಾಗತ್ತೆ, ದುಃಖವಾಗ್ತದೆ, ಕಷ್ಟವಾಗ್ತದೆ. ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ. ಇದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ರಾವಣ ಮಾಡಿದ ಪಾಪದಿಂದ ಇಡೀ ಸಂಪೂರ್ಣವಾಗಿರುವಂತಹ ಲಂಕಾಪಟ್ಟಣ ಬೆಂದು ಹೋಗುವ ಪ್ರಸಂಗ ಬಂತು. ಒಬ್ಬ ರಾಕ್ಷಸ ಉಳಿಯದಿದ್ದಂತೆ ಎಲ್ಲರೂ ಸತ್ತೋದು. ಒಬ್ಬ ದುರ್ಯೋಧನ ಮಾಡಿದ ಪಾಪದಿಂದ ಅಫ್ಕೋರ್ಸ್ ಉಳಿದವರೆಲ್ಲ ಸೇರಿದ್ರು ಅಂತ ಇಟ್ಕೊಳ್ಳಿ, ಇಲ್ಲ ಅಂತಿಲ್ಲ. ಆದ್ರೆ ಹೇಳೋ ತಾತ್ಪರ್ಯ ಮುಖ್ಯ ಯಾರು? ಒಬ್ಬ ದುರ್ಯೋಧನ. ಆ ಒಬ್ಬ ದುರ್ಯೋಧನ ಕಾರಣಕ್ಕಾಗಿ 100 ಜನ ಅಣ್ಣ ತಮ್ಮಂದಿರೆಲ್ಲ ಸತ್ತು ಹೋಗೋ ಪ್ರಸಂಗ ಬಂತು. ಹಾಗಾಗಿ ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ. ಒಬ್ಬ ಪಾಪವನ್ನು ಮಾಡ್ತಾನೆ, ಉಳಿದವರೆಲ್ಲ ಅದನ್ನು ಫಲವನ್ನು ಭೋಗಿಸ್ತಾನೆ. ಇದು ಒಂದರ್ಥದಲ್ಲಿ. ಇನ್ನೊಂದರ್ಥದಲ್ಲಿ ವಾಲ್ಮೀಕಿ ರಾಮಾಯಣದ ಪ್ರವರ್ತಕನಾದ ವಾಲ್ಮೀಕಿ ಋಷಿಗಳಿಗೆ ನಾರದರು ಬಂದು ಕೇಳ್ತಾರೆ, ಬೇಡದವನಾದಾಗ. ಬೇಡದವನು ಬಂದು ಸುಲಿಯೋದಕ್ಕೆ ಬಂದ, ನಾರದರನ್ನು ಸುಲಿಲಿಕ್ಕೆ ಬಂದ. ನಾರದರಂದ್ರು, ನನ್ನ ಹತ್ರ ಏನಿಲ್ಲ, ಮೀಟೋ ವೀಣೆ ಇದೆ, ಬಾಯಿಯಲ್ಲಿ ನಾರಾಯಣ ನಾಮಸ್ಮರಣೆ ಇದೆ, ಇನ್ನೇನ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅವನನ್ನು ಕೂಡಿಸಿ ಮಾತಾಡಿಸ್ತಾರೆ. ಏನಯ್ಯ ಮಹಾರಾಯ, ನೀನು ಏನ್ ಮಾಡ್ತಿ? ನಾನು ಬೇಡದವ ಸ್ವಾಮಿ, ಬೇಡದವಾದ್ರಿಂದ ದಾರಿಯಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅವರನ್ನು ಸುಲಿತೀನಿ, ಅವರ ಹತ್ರ ಹಣ ಏನಿದೆಯೋ ಅದನ್ನೆಲ್ಲ ತಗೊಂಡು ಹೋಗ್ತೀನಿ. ಯಾರಿಗಾಗಿ? ಮನೆಗಾಗಿ. ಹೆಂಡತಿ, ಮಕ್ಕಳು, ಬಳಗ, ಅಣ್ಣ ತಮ್ಮ, ತಂದೆ ತಾಯಿ ಎಲ್ಲ ಇದ್ದಾರೆ, ಅವರು ಹೊಟ್ಟೆ ಹೊರಿಬೇಕು, ಅದಕ್ಕಾಗಿ ಮಾಡ್ತೇನೆ. ಬಹಳ ಸಂತೋಷ, ಒಳ್ಳೆ ಕೆಲಸ ನೀನು ಮಾಡ್ತಾ ಇದ್ದದ್ದು ಮಾಡು. ಆದ್ರೆ ಒಂದೇ ಒಂದು, ಅವರ ಮನೆಯಲ್ಲಿ ಕೇಳ್ಕೊಂಬ, ನೀನು ಯಾರು ಹೇಳಿದ್ರಲ್ಲ ಇದೆಲ್ಲ ಮಾಡೋದಕ್ಕೆ ಅವರಿಗೆಲ್ಲ ಕೇಳ್ಕೊಂಬ. ನೀನಿದನ್ನು ಮಾಡಿದ್ರಿಂದ ಜನ ಎಲ್ಲ ಶಾಪ ಕೊಡ್ತಾರೆ, ನಿನಗೆ ದೇವರು ನಿನಗೆ ಅನರ್ಥ ಕೊಡ್ತಾನೆ, ಪಾಪವನ್ನು ಕೊಡ್ತಾನೆ. ಆ ಪಾಪದಲ್ಲಿ ಅವರು ನೀನು ಹೇಗೆ ಸುಲಿಗೆ ಮಾಡಿದಾಗ ಹಣಕಾಸಿನಲ್ಲಿ ಭಾಗಿದಾರರಾಗ್ತಾರೋ ಆ ರೀತಿಯಾಗಿ ಅವರು ನಿನ್ನ ಪಾಪದಲ್ಲಿ ಭಾಗವನ್ನು ವಹಿಸ್ತಾರೋ ಕೇಳ್ಕೊಂಬ. ಆಗ್ಲಿ, ಹೋಗಿ ಕೇಳ್ಕೊಂಡ್ ಬರ್ತೇನೆ ಅಂತಂತ ಹೋಗಿ ತಂದೆ ತಾಯಿ, ಅಣ್ಣ ತಮ್ಮ, ಎಲ್ಲ ಹೆಂಡತಿ ಮಕ್ಕಳು ಎಲ್ಲರಿಗೂ ಕೇಳ್ತಾನೆ. ಏನ್ ಹೇಳ್ತಾನೆ? ನಾನು ಪಾಪವನ್ನು ಮಾಡಿ ಹಣವನ್ನು ತಗೊಂಡ್ಬರ್ತೇನೆ, ನನಗಾಗಲ್ಲ ನಿಮಗಾಗಿ, ನಿಮ್ ಸಲುವಾಗಿ ನಾನು ಇಷ್ಟು ಹಣವನ್ನು ತಗೊಂಡು ಬರ್ತೇನೆ. ತಗೊಂಡು ಬರಬೇಕಾದ್ರೆ ಇಷ್ಟು ಜನರಿಗೆ ಮೋಸ ಮಾಡಬೇಕು, ಇಷ್ಟು ಜನರಿಗೆ ಹೊಡಿಬೇಕು, ಇಷ್ಟು ಜನರಿಗೆ ಪೀಡೆ ಕೊಡಬೇಕು, ದುಃಖ ಕೊಡಬೇಕು, ಕೊಲ್ಲಬೇಕು. ಇಷ್ಟೆಲ್ಲ ಮಾಡಿ ಪಾಪವನ್ನು ಮಾಡಿ ನಾನು ಗಳಿಸಿದ ತಂದಂತಹ ಹಣ ಏನಿದೆ ಆ ಹಣದೊಳಗೆ ನೀವು ಭಾಗವನ್ನು ಸ್ವೀಕಾರ ಮಾಡ್ತೀರಿ. ಹಾಗೆ ನಾನು ಗಳಿಸಿದ ಪಾಪದೊಳಗೆ ನೀವೇನಾದ್ರೂ ಶೇರ್ ಮಾಡ್ಕೊಳ್ಳಿಕ್ಕೆ ತಯಾರಿದ್ದೀರಾ ಕೇಳಿದಾಗ ಯಾರೂ ಇಲ್ಲ. ಅದು ಇಟ್ ಇಸ್ ಯುವರ್ ಹೆಡೇಕ್ ಅಂತ ಹೇಳಿದ್ರು. ನಿನ್ ಸಮಸ್ಯೆ ಅದು, ನಂದಲ್ಲ. ಅದು ನೀನ್ ನಮಗ್ ಹೊಟ್ಟೆಗೆ ಹಾಕಬೇಕು ಅಷ್ಟೇ. ನೀನ್ ಮನೆ ಯಜಮಾನ ಸದ್ಯಕ್ಕೆ, ಆದ್ದರಿಂದ ಟರ್ನಿಂಗ್ ಮೆಂಬರ್ ನೀನೊಬ್ಬ, ಹಾಗಾಗಿ ನೀನ್ ಗಳಿಸ್ಬೇಕು, ನೀನ್ ನಮಗ್ ಹೊಟ್ಟೆಗೆ ಹಾಕಬೇಕು. ಅದು ಬಿಟ್ರೆ ಇನ್ನೇನ್ ನಮ್ ಜವಾಬ್ದಾರಿ ಇಲ್ಲ. ಪಾಪ ಗೀಪ ನೀನ್ ಸಂಬಂಧ, ನೀನ್ ನೋಡು, ನಮಗೇನ್ ಹೇಳ್ತಿ? ಆಗ ಅವನಿಗೆ ಜ್ಞಾನೋದಯ ಆಯ್ತು. ವಾಲ್ಮೀಕಿಗೆ ಜ್ಞಾನೋದಯವಾಗಿ ಒಮ್ಮೆಲೆ ಸ್ಫುರಣವಾಗಿ ಬಂದು ನಾರದರ ಹತ್ರ ಕಾಲಿಗೆ ಬಿದ್ದು, ಸ್ವಾಮಿ ಅವರ್ಯಾರು ಪಾಪ ಸ್ವೀಕಾರ ಮಾಡೋದಿಲ್ಲ ಅಂತಂತಾರೆ. ಹಾದಿಗ್ ಬಾ, ಹಾಗಾದ್ರೆ ನೋಡು, ನೀನ್ ಗಳಿಸಿದ್ದು ಹಣ ಮಾತ್ರ ಬೇಕವರಿಗೆ, ಪಾಪ ಬೇಡ ಅಂತಂತಾರೆ, ನೋಡ್ಕೋ. ಹಾಗಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬಿಟ್ಬಿಡಿದಲ್ಲ. ಬಿಟ್ಟು ರಾಮಸ್ಮರಣೆ ಮಾಡಿ ಉದ್ಧಾರವಾಯಿತು. ರಾಮಾಯಣವನ್ನು ಬರೆದ ಮಹರ್ಷಿಯಾದ ಲಕ್ಷ ವರ್ಷಗಳಿಂದ ಅವನ ನಾಮಸ್ಮರಣೆ ಕೇಳ್ತಾ ಇದ್ದೇವೆ ನಾವು. ಅವನಿಗೆ ನಮಸ್ಕಾರ ಮಾಡದೆ ಯಾರೂ ರಾಮಾಯಣವನ್ನು ಹೇಳುವವರಿಲ್ಲ. ಇಂಥ ಅದ್ಭುತವಾದ ವ್ಯಕ್ತಿಯಾದ. ಹೇಳೋ ತಾತ್ಪರ್ಯ, ಪಾಪದಲ್ಲಿ ನಮ್ಮ ಜೊತೆಗೆ ವಿಭಾಗ ಮಾಡಿಕೊಳ್ಳುವವರು ಯಾರಿಲ್ಲ ಅನ್ನುವ ಎಚ್ಚರ ಎಲ್ಲಿಯವರೆಗೆ ಬರುವುದಿಲ್ಲ ಅಲ್ಲಿಯವರೆಗೆ ಇನ್ನೊಬ್ಬರಿಗೆ ನಾವು ಇನ್ನೊಬ್ಬರಿಗಾಗಿ ಪಾಪ ಮಾಡುವುದರಲ್ಲಿ ಅರ್ಥ ಇಲ್ಲ. ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳಲ್ಲಿ ಏನೋ ಗೌರ್ಮೆಂಟಿನ ವಿರುದ್ಧವಾಗಿ ಏನೋ ತಪ್ಪುಗಳನ್ನು ಮಾಡು ಅಂತ ಹೇಳ್ತಾರೆ. ಸ್ಕೇಪ್ ಗೋಟ್ ಮಾಡೋದು ಯಾರನ್ನ? ನಮ್ಮನ್ನ. ತಾವು ಪಾರಾಗ್ತಾರೆ. ಹಾಗೆ ಮನುಷ್ಯ ಮಾಡುವಂತಹ ಪಾಪಗಳು ಒಂದಲ್ಲ ಎರಡಲ್ಲ. ಇನ್ನೊಬ್ಬರಿಗಾಗಿ ತಾನೇನು ಪಾಪ ಮಾಡ್ತಾನೆ, ಆ ಪಾಪದಲ್ಲಿ ಅವರೂ ಸ್ವೀಕಾರ ಮಾಡೋದಾಗಿದ್ರೆ ಓಕೆ, ಚಿಂತೆ ಇಲ್ಲ. ಯಾರು ಮಾಡ್ತಾರೆ? ಯಾರ್ಯಾಕೆ ಮಾಡ್ತಾರೆ? ಯಾರು ಮಾಡುವುದಿಲ್ಲ. ಹಾಗಾಗಿ ನಾವೊಬ್ಬರೇ ಪಾಪಿಗಳಾಗಬೇಕಾಗತ್ತೆ. ಆದ್ದರಿಂದ ಯೋಚನೆ ಮಾಡಿ ಆ ಪಾಪವನ್ನು ಮಾಡಬೇಕು. ಯೋಚನೆ ಮಾಡಿ ಪಾಪ ಮಾಡಬೇಕು, ಅರ್ಥಾತ್ ಪಾಪವನ್ನು ಮಾಡಲೇಬಾರದು. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ. ಭೋಕ್ತಾರೋ, ಆ ಹಣವನ್ನ ಕಾಸನ್ನ ಭೋಗವನ್ನ ಮಾಡಿದ ಆ ಜನ ಎಲ್ಲ ಮುಕ್ತರಾದರು.
ಅವರಿಗೇನು ಸಂಬಂಧ ಆಗ್ತಿಲ್ಲ. ಆದರೆ ಕರ್ತಾದೋಷೇಣ ಲಿಪ್ಯತೆ, ಪಾಪವನ್ನು ಮಾಡಿ ಹಣವನ್ನು ತಂದು ಯಾರು ಹೊಟ್ಟೆ ತುಂಬಿದ ಇವನು ಪಾಪಿಷ್ಠನಾದ, ಇವನಿಗೆ ದುಃಖ ಇದೆ. ಆದ್ದರಿಂದ ಮನುಷ್ಯ ಎಚ್ಚರದಿಂದಿರಬೇಕು. ಏಕಂ ಹನ್ಯಾತ್ ನಮಾಹನ್ಯಾತ್ ಇಶುರ್ಮುಕ್ತೋ ಧನುಷ್ಪತ ಬುದ್ಧಿರ್ಬುದ್ಧಿಮತೋತ್ಸೃಷ್ಟ ಹನ್ಯಾದ್ ರಾಷ್ಟ್ರಂ ಸರಾಜಕಂ. ಭಾರಿ ವಿಚಿತ್ರವಾಗಿರುವಂತಹದ್ದು, ಬಹಳ ಉತ್ತಮವಾದಂತ ಒಂದು ಬಾಣ, ಮತ್ತೊಂದು ಬುದ್ಧಿ. ಬುದ್ಧಿ ಅಂದ್ರೆ ಇಸ್ಮ್, ನಾನಾ ಥೇರಿ, ಬೇರೆ ಬೇರೆ ಸ್ಕೂಲ್ ಆಫ್ ಥಾಟ್. ಅದು ನಾವೇನೋ ಒಂದು ಕಮ್ಯುನಿಸಂ ಅಂತ ಇದೆ ಅಂತ ಇಟ್ಕೊಳ್ಳಿ, ಅಥವಾ ಮತ್ತೊಂದು ಯಾವುದೋ ಒಂದು ಮಟೀರಿಯಲಿಸಂ ಇದೆ ಅಂತ ಇಟ್ಕೊಳ್ಳಿ. ಈ ವಾದಗಳು ಅಂತೇನಿವೆ, ದುರ್ಬುದ್ಧಿ ಅಂತ ಏನಿದೆ, ದುರ್ವಿಚಾರಗಳು ಅಂತೇನಿದೆ, ಇದು ಆ ಇಡೀ ಕುಲವನ್ನು ನಾಶ ಮಾಡ್ತದೆ, ನೂರಾರು ಜನರನ್ನು ಹಾಳು ಮಾಡ್ತದೆ. ನೂರಾರು ಜನರು ಬಾಣ ಬಿಟ್ಟದ್ದು ಒಬ್ಬನಿಗೆ ತಗಲತ್ತೆ, ಅವನನ್ನು ಕೊಲ್ತದೋ ಬಿಡುತ್ತದೋ, ಕೊಂದ್ರೆ ಕೊಲ್ಬಹುದು, ಬಿಟ್ಟರೆ ಬಿಡಬಹುದು. ಶೂಟ್ ಮಾಡಿದ್ರೆ ಒಬ್ಬನಿಗೆ ತಾಗತ್ತೆ, ಅವನು ಸಾಯ್ಬಹುದು, ಸಾಯದೇ ಇರಬಹುದು. ಆದರೆ ಎಂದೆಂದಿಗೂ ಬುದ್ಧಿ, ದುರ್ವಿಚಾರ ಒಂದು ಸಣ್ಣ ಕಡೆಗೆ ಒಬ್ಬನ ಕಿವಿಯಲ್ಲಿ ನೀವು ಊದಿಬಿಡಿ ಸಾಕು, ಅದು 100 ಜನರಿಗೆ 1000 ಜನರಿಗೆ ಅದು ಹೋಗುತ್ತೆ. ಹಾಗಾಗಿ ದುರ್ಬುದ್ಧಿ ಅಂತನ್ನೋದು, ದುರ್ವಿಚಾರ ಅಂತನ್ನೋದು ಬಹಳ ಘಾತುಕವಾದಂತಹದ್ದು. ಬಾಣ ಒಬ್ಬನನ್ನು ಕೊಲ್ಲತ್ತೆ ಬಿಡತ್ತೆ, ಆದರೆ ದುರ್ವಿಚಾರ ಮಾತ್ರ ಬಹಳ ಜನರನ್ನು ಹಾಳು ಮಾಡ್ತದೆ. ಬುದ್ಧಿರ್ಬುದ್ಧಿಮತೋತ್ಸೃಷ್ಟ ಹನ್ಯಾತ್ ರಾಷ್ಟ್ರಂ ಸರಾಜಕಂ. ರಾಜನಿಂದ ಸಹಿತವಾಗಿರುವ ಸಂಪೂರ್ಣವಾದ ರಾಷ್ಟ್ರ ಪೂರ್ಣ ಸವರಿ ಹೋಗುತ್ತೆ, ಪೂರ್ಣ ನಾಶವಾಗಿ ಹೋಗ್ತದೆ. ಹೇಳು ಹೆಸರಿಲ್ಲದಂತಾಯಿತು USSR. ಅವತ್ತಿನ ದಿನ ಇದೇ 20 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ 2 ದೊಡ್ಡ ಶಕ್ತಿಗಳು, ಒಂದಕ್ಕೊಂದು ಚೆಕ್ ಮಾಡುವಂತೆ ಇರುವಂತಹ 2 ಶಕ್ತಿಗಳು ಅಂದು ಕಾಣುತ್ತಿತ್ತು. ಒಂದು ಕಡೆಗೆ USSR, ಇನ್ನೊಂದು ಕಡೆಗೆ USA. ಇವೆರಡು ಶಕ್ತಿಗಳಲ್ಲಿ ಒಂದು ಯಾಕೆ ಹೋಯಿತು? ಅಂದು ಅಕ್ಟೋಬರ್ ರೆವಲ್ಯೂಷನ್ನಲ್ಲಿ ಅದರ ಉದ್ಗಮವಾದದ್ದು ಅತ್ಯದ್ಭುತವಾಗಿ ಮೀಟಿಯರಿಕ್ ರೈಸ್. ಅದು ಮೀಟಿಯರಿಕ್ ರೈಸ್. ಅಂಥ ಅಕ್ಟೋಬರ್ ರೆವಲ್ಯೂಷನ್ ಅಲ್ಲಿ ಮೇಲೆ ಬಂದಿರುವ ರಷ್ಯಾ ದೇಶ ಹೇಳ ಹೆಸರಿಲ್ಲದೆ ಒಂದೇ ಶತಮಾನದಲ್ಲಿ ತಾನು ನಾಶವಾಗಿ ಹೋಯಿತು. ಎಷ್ಟು ಪ್ರಬಲವಾದಂತಹ ರಾಷ್ಟ್ರ, ಎಂಥ ಪ್ರಬಲವಾದ ಒಂದು ಸಂಘ, ರಾಷ್ಟ್ರ ಸಂಘ. ಅದು ಎಷ್ಟು ಪ್ರಬಲವಾದ ರಾಷ್ಟ್ರ ಸಂಘ. ಅದರಲ್ಲಿ ಏನಾದರೂ ಒಂದು ಪ್ರತೀಕಾರದ ಶಬ್ದ ಕೇಳಿ ಬರ್ಲಿಕ್ಕೆ ಸಾಧ್ಯವಿತ್ತ? ಇಲ್ಲ. ಸ್ಟಾಲಿನ್ನ ಕಥೆ ಕೇಳ್ತೇವೆ, ಕ್ರುಶ್ಚೋ ಅವನ ಸಂದರ್ಭದಲ್ಲಿಯ ಕಥೆ ಕೇಳ್ತೇವೆ. ಎಂತೆಂಥ ವಿಚಿತ್ರವಾದಂತಹ ಶಿಕ್ಷೆಗಳಾಗ್ತಿತ್ತು, ಎಷ್ಟು ಕಟ್ಟುನಿಟ್ಟಾಗಿತ್ತು. ನಾವೆಲ್ಲ ಆಗ ಇದ್ದವರೆಲ್ಲ ಕೇವಲ ಪುಸ್ತಕ ಓದಿದವರು. ಅಂಥವರೊಳಗೆ ನಾವು ನೋಡಿದರೆ ಒಬ್ಬ ವ್ಯಕ್ತಿ ಅವರ ವಿರುದ್ಧವಾಗಿ ಮಾತಾಡುವುದು ಸಾಧ್ಯವಿರಲಿಲ್ಲ. ಇವತ್ತು ಡೆಮಾಕ್ರಸಿ, ಕಂಡವರು ಕಂಡಂತೆ ಮಾತಾಡ್ಲಿಕ್ಕೆ ಬರುತ್ತೆ. ಅಲ್ಲಿ ಏನಿಲ್ಲ, ಪ್ರೆಸ್ಸಿಗಿಲ್ಲ, ಮಾತಾಡೋದಕ್ಕಿಲ್ಲ, ಯಾವ ಮೆಂಬರ್ಸಿಗಿಲ್ಲ, ಏನೂ ಅಧಿಕಾರವಿಲ್ಲ. ಹಾಕಿಕೊಟ್ಟ ನಿಯಮಕ್ಕೆ ತಕ್ಕಂತೆ ಕುರಿಗಳೆಲ್ಲ ಹೋಗೋ ಹಾಗೆ ಹೋಗ್ತಿರ್ಬೇಕಷ್ಟೇ, ಅದನ್ನು ಪಾಲಿಸಬೇಕು. ಇಂಥ ಕಟ್ಟುನಿಟ್ಟಾಗಿ ನಡೆಯುವಂತಹ ರಾಷ್ಟ್ರಗಳಲ್ಲಿ ವಿಧ್ವಂಸವಾಗಬೇಕು, ಸ್ಟಾಲಿನ್ನ ಪ್ರತಿಮೆಯನ್ನ ಕೆಳಗೆ ಹಾಕಿ ಕಿತ್ತಾಕಬೇಕು ಅಂದ್ರೆ ಏನದು? ಹಾಗಾಗಿ ಬುದ್ಧಿಮತೋತ್ಸೃಷ್ಟ ರಾಷ್ಟ್ರಂ ಹನ್ಯಾತ್ ಸ ರಾಜಕಂ. ರಾಜನಿಂದ ಸಹಿತವಾದ ಇಡೀ ರಾಷ್ಟ್ರ ಒಂದು ಬುದ್ಧಿಯಿಂದ, ಒಂದು ವಿಚಾರಧಾರೆಯಿಂದ ಹಾಳಾಗಿ ಹೋಗ್ತದೆ, ನಾಶವಾಗಿ. ಹೀಗೋ ಹಾಗೋ ಐದರ್ವೇ. ಅಂತೂ ಈ ರೀತಿಯಿಂದ ರಾಷ್ಟ್ರದಲ್ಲಿ ಬುದ್ಧಿ ದುರ್ವಿಚಾರಗಳು ಬರದಿದ್ದಂತೆ ನೋಡಿಕೊಳ್ಳುವುದು ಬಹಳ ದೊಡ್ಡ ಜವಾಬ್ದಾರಿ, ಬಹಳ ದೊಡ್ಡ ಜವಾಬ್ದಾರಿ. ಅಸಾಧ್ಯವಾದ ಕೆಲಸ ಅಂತ ಅನ್ನಬೇಕು, ಬಹಳ ದೊಡ್ಡ ಜವಾಬ್ದಾರಿ. ಹಾಗಾಗಿ ಅದಕ್ಕೆ ಶಾಸನ, ದಂಡನ, ಮಾರ್ಗದರ್ಶನ, ನಾನಾ ವಿಧವಾದಂತಹದ್ದು ಬೇಕು. ಅದನ್ನೆಲ್ಲ ಶಾಸ್ತ್ರ ಮಹಾಭಾರತ ಅತೀ ಸಂಕ್ಷೇಪದಲ್ಲಿ ಹೇಳುತ್ತೆ. ಆದರೆ ಅದರ ವಿಸ್ತಾರ ಕೆಲವೊಮ್ಮೆ ಒಂದೊಂದು ರಾಷ್ಟ್ರದ ಕೋಎಕ್ಸ್ಟೆನ್ಸಿವ್ ಆಗಿ, ಎಷ್ಟು ರಾಷ್ಟ್ರ ವಿಸ್ತಾರವಾಗಿದೆ ಅಷ್ಟು ವಿಸ್ತಾರವಾಗಿ ಬೆಳೆದು ಹೋಗುತ್ತೆ, ಅಷ್ಟು ವಿಸ್ತಾರವಾಗಿ ಬೆಳೆದು ಹೋಗುತ್ತೆ. ಹಾಗಾಗಿ ಈ ಶ್ಲೋಕ ಅಷ್ಟು ವ್ಯಾಪಕವಾದಂತಹ ಶ್ಲೋಕ. ಏಕಂ ಹನ್ಯಾತ್ ನಮಾಹನ್ಯಾತ್ ಇಶುರ್ಮುಕ್ತೋ ಧನುಷ್ಮತ ಬುದ್ಧಿರ್ಬುದ್ಧಿಮತೋತ್ಸೃಷ್ಟ ಹನ್ಯಾತ್ ರಾಷ್ಟ್ರಂ ಸರಾಜಕಂ. ರಾಜನಿಂದ ಸಹಿತವಾದ ಸಮಗ್ರವಾದ ರಾಷ್ಟ್ರವನ್ನೇ ಒಂದು ಬುದ್ಧಿ, ಒಂದು ವಿಚಾರಧಾರೆ ಹಾಳು ಮಾಡ್ತದೆ.